ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಲ್ಲರೂ ಅಂದುಕೊಳ್ಳುವಂತೆ ಈ ಸಾರಿ ಬಂದಿರುವ ಮಹಾಕುಂಭಮೇಳ ಎಲ್ಲಾ ಸಾರಿಯೂ ಬರುವಂತ ಸಾಮಾನ್ಯ ಕುಂಭಮೇಳವಲ್ಲ. ಸುಮಾರು 144 ವರ್ಷಗಳ ನಂತರ ಬಂದಿರುವಂತ ಮಹಾಕುಂಭಮೇಳ ಇದು. ಈ ಮಹಾಕುಂಭಮೇಳಕ್ಕೆ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲ, ದೇಶದ 4 ಮೂಲೆ ಮೂಲೆಗಳಿಂದಲೂ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಮತ್ತು ಸಾಧು ಸಂತರು ಕೂಡ ಧಾವಿಸಿ ಬರುತ್ತಿದ್ದಾರೆ. ಈ ಸಾಧು ಸಂತರು ಸುಮಾರು 144 ವರ್ಷಗಳ ನಂತರ ನಡೆಯುತ್ತಿರುವ ಈ ಮಹಾಕುಂಭಮೇಳಕ್ಕೆ ಬರುತ್ತಿರುವುದು ಮಾತ್ರವಲ್ಲದೆ, ಈ ಸಾಧುಗಳು ಮಾಡುತ್ತಿರುವ ಅದ್ಭುತಗಳು ಎಲ್ಲರನ್ನು ಆಶ್ಚರ್ಯಪಡುವಂತೆ ಮಾಡುತ್ತಿದ್ದಾವೆ. ಈ ಸಾಧು ಸಂತರು ಮಾಡುತ್ತಿರುವ ಅದ್ಭುತಗಳನ್ನ ನೋಡಿ ಎಲ್ಲರೂ ಕೂಡ ಬೆಚ್ಚಿ ಬೆರಗಾಗುತ್ತಿದ್ದಾರೆ. ಹಾಗಿದ್ದರೆ ಆ ಸಾಧುಗಳ ಬಳಿ ಅಂತ ಶಕ್ತಿ ಏನಿದೆ? ಇವರಿಗಿರುವ ತೇಜಸ್ಸಿನಿಂದ ಮಹಿಳೆಯರೆಲ್ಲರೂ ಕೂಡ ಇವರಿಗೆ ಆಕರ್ಷಿತರಾಗುತ್ತಿದ್ದಾರೆ. ಈ ಸಾಧುಗಳಿಗೆ ಆಕರ್ಷಿತರಾಗುತ್ತಿರುವ ಮಹಿಳೆಯರು ಇದ್ದಕ್ಕಿದ್ದ ಹಾಗೆ ಅದೃಶ್ಯರಾಗುತ್ತಿದ್ದಾರೆ. ಹಾಗಿದ್ದರೆ ಆ ರೀತಿ ಏಕೆ ಅದೃಶ್ಯರಾಗುತ್ತಿದ್ದಾರೆ ಎಂಬ ವಿವರವನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬನ್ನಿ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಎಲ್ಲಿ ನೋಡಿದರೂ ಹರ ಹರ ಶಂಭೋ ಶಂಕರ ಎಂಬ ನಾದ ಘೋಷಗಳು ಕೇಳಿಸುತ್ತಿದ್ದಾವೆ. ಕೋಟ್ಯಾಂತರ ಮಂದಿ ಭಕ್ತರ ಜೊತೆ ಸಾಧು ಸಂತರು ಕೂಡ ಕೂಡಿಕೊಂಡು ಒಂದು ರೀತಿ ಸ್ವರ್ಗದ ವಾತಾವರಣ ಉಂಟಾಗಿದೆ. ಈ ರೀತಿಯ ಸ್ವರ್ಗವೆನಿಸಿಕೊಂಡಿರುವ ಪ್ರಯಾಗ್ರಾಜ್ಗೆ ಒಬ್ಬ ಅಘೋರಿ ಸಾಧು ಬರುತ್ತಾರೆ. ಮೈತುಂಬ ಬೂದಿಯನ್ನ ಮೆತ್ತಿಕೊಂಡು ಕೆಂಪು ಕಣ್ಣಿನಿಂದ ಕೂಡಿರುವ ಈ ಅಘೋರಿ ಸಾಧುವು ಗಂಗಾ ನದಿಯ ಘಾಟ್ನ ದಡದ ಮೇಲೆ ಕುಳಿತುಕೊಂಡು ಭಕ್ತರ ನೋಟವನ್ನ ಆಕರ್ಷಿಸುತ್ತಿದ್ದಾರೆ. ಆದ್ರೆ ಈ ರಹಸ್ಯ ಅಘೋರಿ ನಾಗಸಾಧು ಪ್ರಯಾಗ್ರಾಜ್ಗೆ ಕಾಲಿಟ್ಟಾಗಿನಿಂದಲೂ ಒಂದು ರೀತಿಯ ವಿಸ್ಮಯಕಾರಿ ಘಟನೆಗಳು ನಡೆಯುತ್ತಿದ್ದಾವೆ. ಮಹಿಳೆಯರು ಅದೃಶ್ಯರಾಗುವುದು ಮತ್ತು ಆನಂತರ ನಡೆದ ಘಟನೆ ಯಾರು ಕೂಡ ಊಹೆ ಮಾಡದ ರೀತಿಯಲ್ಲಿ ನಡೆದು ಹೋಯಿತು. ಪ್ರಯಾಗ್ರಾಜ್ನ ಗಂಗಾ ಘಾಟ್ ಬಳಿ 4 ದಿಕ್ಕುಗಳಲ್ಲಿ ಕೂಡ ಒಂದು ರೀತಿಯ ಕೋಲಾಹಲದ ವಾತಾವರಣವಿದೆ. ನಾಗ ಸಾಧುಗಳೆಲ್ಲರೂ ತಮ್ಮ ತಮ್ಮ ಶಿಬಿರಕ್ಕೆ ಹೋಗಿ ಧ್ಯಾನವನ್ನ ಮಾಡುತ್ತಿದ್ದಾರೆ. ಗಂಗಾ ನದಿಯ ಘಾಟ್ನ ಬಳಿ ಅಗರಬತ್ತಿಯ ಸುವಾಸನೆ, ಗಂಟೆ ಶಬ್ದಗಳ ಜೈಂಕಾರದಿಂದ, ವೇದ ಮಂತ್ರಗಳ ಉಚ್ಚಾರಣೆಯಿಂದ ಅಲ್ಲೆಲ್ಲ ಪವಿತ್ರವಾದ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ಸಾಯಂಕಾಲದ ಸಮಯವಾಗಿದ್ದರಿಂದ ಸೂರ್ಯಾಸ್ತವಾಗುತ್ತಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋಗುತ್ತಿದ್ದಾರೆ. ಗಂಗಾ ನದಿ ಕೂಡ ಭಕ್ತರ ಜಂಜಾಟವಿಲ್ಲದೆ ಪ್ರಶಾಂತವಾಗಿದೆ. ಆ ರೀತಿಯಾಗಿ ಎಲ್ಲರೂ ಹೋಗುತ್ತಿರುವಾಗ ಒಬ್ಬ ಅಘೋರಿ ಸಾಧು ಮಾತ್ರ ಗಂಗಾ ನದಿಯ ಘಾಟ್ನ ಬಳಿ ನಡೆದುಕೊಂಡು ಬರುತ್ತಿದ್ದಾರೆ. ಈ ಸಮಯದಲ್ಲಿ ಏಕೆ ಈ ಅಘೋರಿ ಸಾಧು ಈ ಕಡೆ ಬರುತ್ತಿದ್ದಾರೆ ಎಂದು ಎಲ್ಲರೂ ಕೂಡ ಅಘೋರಿ ಸಾಧುವನ್ನೇ ನೋಡುತ್ತಿದ್ದಾರೆ. ಆ ಅಘೋರಿ ಸಾಧುವು ಗಂಗಾ ನದಿಯ ದಡದ ಮೇಲೆ ಕುಳಿತುಕೊಂಡು ತಮ್ಮ ಧ್ಯಾನವನ್ನ ಶುರು ಮಾಡುತ್ತಾರೆ. ಮೈತುಂಬ ಬೂದಿಯನ್ನು ಬಳಿದುಕೊಂಡು ಕೊರಳಲ್ಲಿ ಭಾರಿ ರುದ್ರಾಕ್ಷಿ ಹಾರದೊಂದಿಗೆ ಯಾರಾದರೂ ಆತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಭಯ ಬೀಳುವ ಪರಿಸ್ಥಿತಿಯಲ್ಲಿದ್ದಾರೆ. ಒಂದು ರೀತಿಯಲ್ಲಿದ್ದವರೆಲ್ಲರೂ ಕೂಡ ಈತನಿಗೆ ಯಾವುದೋ ಒಂದು ಅದೃಶ್ಯ ಶಕ್ತಿ ಆವರಿಸಿದೆ, ಹಾಗಾಗಿ ಈ ರೀತಿ ಮಾಡುತ್ತಿದ್ದಾರೆ ಎಂದು ಅಂದುಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ನಂತರ ಮಾರನೇ ದಿನ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತದೆ. ಅಲ್ಲಿಯ ಅಕ್ಕಪಕ್ಕ ಗ್ರಾಮಕ್ಕೆ ಸೇರಿದ ಗೀತಾ ಎಂಬ ಮಹಿಳೆ ಬೆಳಿಗ್ಗೆನೆ ಒಳ್ಳೆ ಸೀರೆಯನ್ನು ಉಟ್ಟುಕೊಂಡು ತನ್ನ ಸ್ನೇಹಿತರೊಂದಿಗೆ ಗಂಗಾ ನದಿಯ ಬಳಿ ಬರುತ್ತಾಳೆ. ದಿನವಿಡೀ ಪೂಜೆಗಳು, ಗಂಗಾ ಪುಣ್ಯ ಸ್ನಾನವನ್ನ ಮಾಡಿ ತನ್ನ ಸ್ನೇಹಿತರೊಂದಿಗೆ ಗಂಗಾ ಘಾಟನ ತಲುಪುತ್ತಾಳೆ. ಇನ್ನು ಸಾಯಂಕಾಲದ ಸಮಯವಾಗಿದ್ದರಿಂದ ಆಗ ಗೀತಾ ತನ್ನ ಸ್ನೇಹಿತರಿಗೆ, ನೀವಿನ್ನು ಮನೆಗೆ ಹೊರಡಿರಿ, ನಾನಿನ್ನು ಸ್ವಲ್ಪ ಸಮಯ ಸುತ್ತಾಡಿ ನಂತರ ಬರುತ್ತೇನೆಂದು ಹೇಳುತ್ತಾಳೆ. ಆ ನಂತರ ಗೀತಳ ಸ್ನೇಹಿತರೆಲ್ಲರೂ ಕೂಡ ಮನೆಗೆ ಬರುತ್ತಾರೆ. ನೀನು ಕೂಡ ಆದಷ್ಟು ಬೇಗ ಬಾ ಅಂತೇಳಿ ಅವರು ಕೂಡ ಮನೆಯನ್ನ ಸೇರಿಕೊಳ್ಳುತ್ತಾರೆ. ಅವರ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಗೀತಾ ಗಂಗಾ ನದಿಯ ದಡದ ಮೇಲೆ ಕುಳಿತುಕೊಂಡಿದ್ದಾಳೆ. ಅಲ್ಲಿ ಕುಳಿತುಕೊಂಡಿರುವ ಗೀತಳ ದೃಷ್ಟಿ ಅಲ್ಲಿ ಧ್ಯಾನ ಮಾಡುತ್ತಿರುವ ನಾಗ ಸಾಧುವಿನ ಮೇಲೆ ಬೀಳುತ್ತದೆ. ಆಗ ತಕ್ಷಣ ಗೀತಾ ಆ ಅಘೋರಿ ನಾಗ ಸಾಧುವಿನ ಬಳಿ ಹೋಗಿ ತನ್ನ ಕೆಂಪು ಕಣ್ಣುಗಳೊಂದಿಗೆ, ನಿಮ್ಮ ಸುತ್ತಲೂ ಯಾವುದೋ ತೇಜಸ್ಸು ಬೆಳಗುತ್ತಿದೆ, ನೀವು ನೋಡುವುದಕ್ಕೆ ತುಂಬಾ ಆಕರ್ಷಿತರಾಗಿದ್ದೀರಾ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ಅಘೋರಿ ಸಾಧುವು ಗದ್ಗರ ಸ್ವರದಿಂದ, ಏನು ಮಾತನಾಡದೆ ನಿಶ್ಶಬ್ದದಿಂದ ಇಲ್ಲಿ ನಿಂತುಕೋ ಎಂದು ಹೇಳುತ್ತಾರೆ. ಆ ಮಾತನ್ನು ಕೇಳಿದ ಗೀತಾ ಒಂದೇ ಸಾರಿಗೆ ಶಾಕ್ ಆಗುತ್ತಾಳೆ. ತಕ್ಷಣ ಅಘೋರಿ ಸಾಧುವು ನಿಂತುಕೊಂಡು ಗೀತಳ ಸುತ್ತಲೂ ತ್ರಿಶೂಲದಿಂದ ಒಂದು ಗೆರೆಯನ್ನು ಹಾಕುತ್ತಾರೆ. ಆಗ ತಕ್ಷಣ ಗೀತಾ ಜೋರಾಗಿ ಕಿರ್ಚುತ್ತಾಳೆ. ಗೀತಳ ಕೂಗು ಅಕ್ಕಪಕ್ಕದಲ್ಲಿದ್ದವರೆಲ್ಲರಿಗೂ ಕೇಳಿಸಿದ್ರು ಕೂಡ ಆ ಅಘೋರಿ ಸಾಧುವಿನ ಭಯಂಕರವಾದ ರೂಪವನ್ನ ನೋಡಿ ಎಲ್ಲರೂ ಕೂಡ ಭಯಭೀತರಾಗುತ್ತಾರೆ. ಯಾರು ಕೂಡ ಮುಂದಕ್ಕೆ ಬರುವ ಧೈರ್ಯ ಮಾಡುವುದಿಲ್ಲ. ಆ ಅಘೋರಿ ನಾಗಸಾಧುವು ಆ ಗಂಗಾ ನದಿಯ ಪಕ್ಕದಲ್ಲಿ ಇರುವ ಆ ಕರಾಳ ಅಡವಿ ಪ್ರಾಂತ್ಯಕ್ಕೆ ಗೀತಳನ್ನ ಕರೆದುಕೊಂಡು ಹೋಗುತ್ತಾರೆ. ಇನ್ನು ರಾತ್ರಿ ಎಲ್ಲ ಗೀತಾ ಮನೆಗೆ ಬರದೇ ಇದ್ದುದರಿಂದ
ಗೀತಳ ಕುಟುಂಬದವರು ಗೀತಳಿಗೋಸ್ಕರ ಗಂಗಾ ಘಾಟ್ನ ಬಳಿ ಹುಡುಕಾಡುವುದಕ್ಕೆ ಶುರು ಮಾಡುತ್ತಾರೆ. ಗಂಗಾ ಘಾಟ್ನ ಬಳಿ ಗೀತಳ ತಾಯಿ ಅಳುತ್ತಾ ಕುಳಿತುಕೊಂಡಿದ್ದಾರೆ. ಆಗ ಅಕ್ಕಪಕ್ಕದಲ್ಲಿದ್ದ ಜನರು, ನಿಮ್ಮ ಗೀತಾ ಒಬ್ಬ ಅಘೋರಿ ನಾಗಸಾಧುವಿನ ಜೊತೆ ಹೋಗುವುದನ್ನ ನಾವು ನೋಡಿದ್ವಿ ಎಂದು ಹೇಳುತ್ತಾರೆ. ಗೀತಳ ಗಂಡ ರಮೇಶ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡುತ್ತಾನೆ. ಆದ್ರೆ ಸಾಧುವಿನ ಜೊತೆ ಹೋಗಿದ್ದಾಳೆ ಎಂಬ ವಿಷಯವನ್ನು ಕೇಳಿದ ನಂತರ ಪೊಲೀಸ್ನವರು ರಮೇಶ್ ನ ಕಂಪ್ಲೇಂಟ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಈ ರೀತಿಯಾಗಿ ಗೀತ ತಪ್ಪಿಸಿಕೊಂಡಿರುವ ವಿಷಯ ಅಲ್ಲೆಲ್ಲ ಹಬ್ಬುತ್ತದೆ. ನಂತರ ಮಾರನೇ ದಿನವೂ ಕೂಡ ಆ ಅಘೋರಿ ನಾಗಸಾಧುವು ಗಂಗಾ ನದಿಯ ದಡದ ಮೇಲೆ ಕುಳಿತುಕೊಂಡಿದ್ದಾರೆ. ಗೀತಳಿಗೋಸ್ಕರ ಅಲ್ಲಿ ನಡೆಯುತ್ತಿರುವ ಗೊಂದಲ, ಅವರ ಮಾತುಗಳನ್ನ ತುಂಬಾ ಪ್ರಶಾಂತವಾಗಿ ಕುಳಿತು ಕೇಳಿಸಿಕೊಳ್ಳುತ್ತಿದ್ದಾರೆ. ಅಲ್ಲಿದ್ದವರು ಯಾರು ಕೂಡ ಈ ಅಘೋರಿ ನಾಗಸಾಧುವಿನ ಬಳಿ ಹೋಗುವುದಕ್ಕೆ ಧೈರ್ಯ ಮಾಡುತ್ತಿಲ್ಲ. ಇದೊಂದೇ ಅಲ್ಲದೆ ಇನ್ನೂ ಏನಾದ್ರೂ ನಡೆಯಿತು ಅಂತೇಳಿ ಅಲ್ಲಿದ್ದ ಭಕ್ತಾದಿಗಳು ತಮ್ಮ ಕುಟುಂಬದವರನ್ನ ಗಂಗಾ ಘಾಟ್ ಬಳಿ ಕರೆದುಕೊಂಡು ಬರಬೇಡಿ ಎಂದು ಅಲರ್ಟ್ ಆಗುತ್ತಾರೆ. ಈ ರೀತಿಯಾಗಿ ಈ ವಿಷಯ ದೊಡ್ಡದಾಗಿದ್ದರಿಂದ ಪೊಲೀಸರ ಬಳಿ ಈ ವಿಷಯ ಹೋಗುತ್ತದೆ. ತಕ್ಷಣ ಅಲ್ಲಿಗೆ ಒಬ್ಬ ಟ್ಯಾಲೆಂಟೆಡ್ ಇನ್ಸ್ಪೆಕ್ಟರ್ ವೀರೇಂದ್ರ ರಾಣಾ ಗಂಗಾ ಘಾಟ್ ಬಳಿ ಸೇರಿಕೊಳ್ಳುತ್ತಾರೆ. ಅಲ್ಲಿದ್ದವರು ಎಲ್ಲರೂ ಕೂಡ ಈ ಅಘೋರಿ ನಾಗಸಾಧುವಿನ ಬಗ್ಗೆ ಮಾತನಾಡಿಕೊಳ್ತಾ ಇದ್ದಿದ್ದರಿಂದ ಇನ್ಸ್ಪೆಕ್ಟರ್ ವೀರೇಂದ್ರ ರಾಣಾ ಆ ಅಘೋರಿ ಸಾಧುವಿನ ಬಳಿ ಹೋಗಿ, ಯಾರು ನೀನು, ಇಲ್ಲಿ ಏನು ಮಾಡುತ್ತಿದ್ದೀಯಾ, ಈಗ ತಕ್ಷಣ ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂದ್ರೆ ನಿನ್ನನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡುತ್ತಾರೆ. ಆಗ ಧ್ಯಾನದಲ್ಲಿದ್ದ ಅಘೋರಿ ನಾಗಸಾಧುವು ಆಕಾಶದ ಕಡೆ ನೋಡುತ್ತಾ ಜೋರಾಗಿ ನಗುತ್ತಾ ಕೈಯಲ್ಲಿದ್ದ ತ್ರಿಶೂಲವನ್ನ ಭೂಮಿಗೆ ಜೋರಾಗಿ ಅಪ್ಪಳಿಸಿದಾಗ ಪ್ರಶಾಂತವಾಗಿದ್ದ ಗಂಗಾ ನದಿಯಲ್ಲಿ ಒಂದೇ ಸಾರಿಗೆ ಭಯಂಕರವಾದ ಅಲೆಗಳು ಶುರುವಾಗುತ್ತವೆ. ಆಕಾಶದಲ್ಲಿ ಮಿಂಚು ಗುಡುಗು ಶುರುವಾಗುತ್ತದೆ. ಇದನ್ನೆಲ್ಲ ನೋಡುತ್ತಾ ನಿಂತುಕೊಂಡಿದ್ದ ಭಕ್ತರುಗಳು ಜೋರಾಗಿ ಕಿರ್ಚುವುದಕ್ಕೆ ಶುರು ಮಾಡುತ್ತಾರೆ. ಅಲ್ಲಿ ಏನಾದರೂ ನಡೆಯುತ್ತೋ ಏನೋ ಎಂಬ ಭಯದಿಂದ ಅಲ್ಲಿಂದ ಎಲ್ಲರೂ ಹೊರಟು ಹೋಗುವುದಕ್ಕೆ ಶುರು ಮಾಡುತ್ತಾರೆ. ಅಸಲಿಗೆ ನೀನು ಏನು ಮಾಡುತ್ತಿದ್ದೀಯಾ ಎಂದು ಆ ಇನ್ಸ್ಪೆಕ್ಟರ್ ವೀರೇಂದ್ರ ರಾಣಾ ಆ ಅಘೋರಿ ಸಾಧುವನ್ನ ಜೋರಾಗಿ ಕೇಳ್ತಾ ಇದ್ದಿದ್ದರಿಂದ ಮತ್ತೆ ಆ ಅಘೋರಿ ನಾಗಸಾಧುವು ಕೋಪದಿಂದ ತನ್ನ ತ್ರಿಶೂಲವನ್ನ ಗಾಡಿಯಲ್ಲಿ ಜೋರಾಗಿ ತಿರುಗಿಸುತ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಗಂಗಾ ನದಿಯ ದಡದ ಮೇಲಿರುವ ಮಹಿಳೆಯರೆಲ್ಲರೂ ಜ್ಞಾನ ತಪ್ಪಿ ಬಿದ್ದು ಹೋಗುತ್ತಾರೆ. ಒಂದು ರೀತಿ ಹೆಚ್ಚು ಕಡಿಮೆ ಅವರ ಶ್ವಾಸವೂ ಕೂಡ ನಿಂತು ಹೋಗುತ್ತದೆ. ಮತ್ತೆ ಆ ಅಘೋರಿ ನಾಗಸಾಧುವು ಗಾಳಿಯಲ್ಲಿ ತ್ರಿಶೂಲವನ್ನು ತಿರುಗಿಸಿದಾಗ ಎಲ್ಲರಿಗೂ ಪ್ರಾಣ ಮರಳಿ ಬಂದಂತೆ ಎಲ್ಲರೂ ಜೋರಾಗಿ ಕಿರ್ಚುತ್ತಾ ಅಲ್ಲಿಂದ ಓಡಿ ಹೋಗುವುದಕ್ಕೆ ಶುರು ಮಾಡುತ್ತಾರೆ. ಆಗ ಇನ್ಸ್ಪೆಕ್ಟರ್ ವೀರೇಂದ್ರ ರಾಣಾ ಓಡುತ್ತಿರುವ ಮಹಿಳೆಯರನ್ನ ತಡೆಯುವುದಕ್ಕೆ ತನ್ನ ಸಿಬ್ಬಂದಿಗಳಿಗೆ ಹೇಳುತ್ತಾರೆ. ಆ ನಂತರ ಇನ್ಸ್ಪೆಕ್ಟರ್ನ ಆದೇಶದಂತೆ ಓಡುತ್ತಿರುವ ಮಹಿಳೆಯರನ್ನ ತಡೆಯುವುದಕ್ಕೆ ಪ್ರಯತ್ನ ಮಾಡಿದಾಗ ಮಹಿಳೆಯರು ಸಿಬ್ಬಂದಿಯನ್ನ ಹಿಂದಕ್ಕೆ ತಳ್ಳುತ್ತಾರೆ. ಅಲ್ಲಿಂದ ಹೊರಟು ಹೋಗುವುದಕ್ಕೆ ಇನ್ಸ್ಪೆಕ್ಟರ್ ವೀರೇಂದ್ರ ರಾಣಾ ಪ್ರಯತ್ನ ಮಾಡಿದಾಗ ಅಲ್ಲಿದ್ದ ಗೋಡೆಗೆ ಹೊಡೆದುಕೊಂಡು ಕೆಳಗಡೆ ಬಿದ್ದು ಹೋಗುತ್ತಾರೆ. ಆಗ ತಕ್ಷಣ ಅಘೋರಿ ನಾಗಸಾಧು ಜೋರಾಗಿ ನಗುತ್ತಾ, ವಿಶ್ವವೆಲ್ಲವೂ ನನ್ನ ಕೈಯಲ್ಲೇ ಇದೆ, ಅದರಲ್ಲಿ ನೀನು ಒಂದು ಚಿಕ್ಕ ಹುಳು ಮಾತ್ರವೇ, ಅಂತದ್ರಲ್ಲಿ ನೀನು ನನ್ನನ್ನ ತಡೆಯಬಹುದು ಎಂದುಕೊಳ್ಳುತ್ತಿದ್ದೀಯಾ ಎಂದು ಜೋರಾಗಿ ಹೇಳಿದ್ದರಿಂದ ಅಲ್ಲಿದ್ದ ಗಂಗಾ ನದಿಯ ನೀರು ಒಂದೇ ಸಾರಿಗೆ ಕೆಂಪಾಗಿ ಬದಲಾಗುತ್ತದೆ. ಇದನ್ನೆಲ್ಲ ನೋಡುತ್ತಿದ್ದ ಭಕ್ತರು ಭಯದಿಂದ ಅಲ್ಲಿಂದ ಓಡಿ ಹೋಗುವುದಕ್ಕೆ ಶುರು ಮಾಡುತ್ತಾರೆ. ಅಸಲಿಗೆ ಈ ಅಘೋರಿ ನಾಗಸಾಧು ಯಾರು ಎಂದು ತಿಳಿದುಕೊಳ್ಳಬೇಕೆಂದು ಅಲ್ಲಿ ಮೊದಲಿನಿಂದಲೂ ಇರುವ ಒಬ್ಬ ವೃದ್ಧ ಬಾಬಾನನ್ನ ಇನ್ಸ್ಪೆಕ್ಟರ್ ವೀರೇಂದ್ರ ರಾಣಾ ಭೇಟಿಯಾಗುತ್ತಾರೆ. ಆ ಅಘೋರಿ ಬಾಬಾ ಇನ್ಸ್ಪೆಕ್ಟರ್ ವೀರೇಂದ್ರ ರಾಣಾ ಬಳಿ, ಈ ಅಘೋರಿ ಸಾಧುವು ಕಠೋರ ತಪಸ್ಸನ್ನು ಮಾಡಿರುವಂತವರು, ಇವರು ಮಹಾಕಾಳ ಅಗ್ನಿಗೆ ಪ್ರಿಯಭಕ್ತರಾಗಿದ್ದಾರೆ, ಇವರು ಗಾಳಿ ನೀರು ಬೆಂಕಿಯನ್ನ ಕಂಟ್ರೋಲ್ ಮಾಡುವ ಶಕ್ತಿಯನ್ನ ಹೊಂದಿದ್ದಾರೆ. ಈಗ ಗಂಗಾ ನದಿ ಕೆಂಪು ಬಣ್ಣಕ್ಕೆ ಬದಲಾಗುವುದಕ್ಕೂ ಕೂಡ ಇವರೇ ಕಾರಣ. ಅವರಲ್ಲಿರುವ ಶಕ್ತಿಯನ್ನ ಕಾಪಾಡಿಕೊಳ್ಳುವುದಕ್ಕೆ ಬಲಿದಾನವನ್ನ ಕೊಡಬೇಕಾಗುತ್ತದೆ. ಇದನ್ನು ಕೇಳಿದ ವೀರೇಂದ್ರ ರಾಣಾ ಭಯಭೀತರಾಗುತ್ತಾರೆ. ಅಂದ್ರೆ ಇವರು ಅದೃಶ್ಯರನ್ನಾಗಿಸುತ್ತಿರುವ ಮಹಿಳೆಯರನ್ನ ಬಲಿ ನೀಡುತ್ತಿದ್ದಾರಾ ಎಂದು ಕೇಳಿದಾಗ ಹೌದು ಎಂದು ಹೇಳುತ್ತಾ ಆ ವೃದ್ಧ ಬಾಬಾ ತಲೆ ಆಡಿಸುತ್ತಾರೆ. ಇವರು ಹಿಮಾಲಯದಲ್ಲಿ ಸುಮಾರು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನ ಮಾಡಿ ಆ ಶಕ್ತಿಯಿಂದ ಗಾಳಿ ನೀರು ಬೆಂಕಿಯನ್ನ ಕಂಟ್ರೋಲ್ ಮಾಡುವ ಶಕ್ತಿಯನ್ನ ಪಡೆದುಕೊಂಡಿದ್ದಾರೆ ಎಂದು ಇನ್ಸ್ಪೆಕ್ಟರ್ ವೀರೇಂದ್ರ ರಾಣಾ ಬಳಿ ಹೇಳುತ್ತಾರೆ. ಈ ಸಾಧುವು ತನ್ನ ಕೆಂಪು ಕಣ್ಣಿನಿಂದ ಯಾರನ್ನ ಬೇಕಾದರೂ ಆಕರ್ಷಿಸುತ್ತಾರೆ. ಮನುಷ್ಯನ ಶರೀರವನ್ನು ಮತ್ತು ಆತನ ಮನಸ್ಸನ್ನ ತನಗಿರುವ ಶಕ್ತಿಯಿಂದ ವಶ ಮಾಡಿಕೊಳ್ಳುತ್ತಾರೆ. ಆತನ ಬಳಿ ಇರುವ ತ್ರಿಶೂಲ ಕೇವಲ ಆಯುಧವಲ್ಲ, ಅದರಲ್ಲಿ ವಿಶ್ವಶಕ್ತಿ ಎಂಬುದು ಅಡಗಿಕೊಂಡಿದೆ. ಭೂತ ಪ್ರೇತಗಳನ್ನ ಆ ತ್ರಿಶೂಲದಿಂದ ಕಂಟ್ರೋಲ್ ಮಾಡುತ್ತಾರೆ. ಆ ರೀತಿಯ ಎಷ್ಟೋ ತರಹದ ಶಕ್ತಿಗಳು ಈ ಅಘೋರಿ ನಾಗಸಾಧುವಿನ ಬಳಿ ಇದ್ದಾವೆ. ಆಗ ಇನ್ಸ್ಪೆಕ್ಟರ್ ವೀರೇಂದ್ರ ರಾಣಾ, ಈತನು ಕೂಡ ಒಬ್ಬ ಅಘೋರಿ ಸಾಧು ಇರಬೇಕು, ಈತನು ಕೂಡ ತನ್ನ ಶಕ್ತಿಗೋಸ್ಕರ ತುಂಬಾ ಬಲಿದಾನವನ್ನ ನೀಡಿರಬೇಕು ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಇನ್ನು ಅಘೋರಿ ನಾಗಸಾಧುವು ತನ್ನ ತ್ರಿಶೂಲದಿಂದ ಸೂರ್ಯನನ್ನ ಕಂಟ್ರೋಲ್ ಮಾಡುತ್ತಿರುವುದು ಮತ್ತು ಆ
ಆ ಅಘೋರಿ ಸಾಧು ಒಂದೇ ಸಾರಿಗೆ ದಿವ್ಯ ರೂಪವಾಗಿ ಬದಲಾಗುವುದನ್ನ ಇನ್ಸ್ಪೆಕ್ಟರ್ ವೀರೇಂದ್ರ ರಾಣಾ ತನ್ನ ಕಣ್ಣಾರೆ ನೋಡುವ ಪರಿಸ್ಥಿತಿ ಏನೇ ಆಗಿದ್ದರೂ ಈ ಅಘೋರಿ ನಾಗ ಸಾಧು ಮಾತ್ರ ಮಹಿಳೆಯರನ್ನ ಅದೃಶ್ಯರನ್ನಾಗಿಸುತ್ತಿರುವುದು ಪ್ರಯಾಗ್ರಾಜ್ ಘಾಟ್ ಬಳಿ ಚರ್ಚೆಗೆ ಗ್ರಾಸವಾಗಿದೆ. ಆ ನಂತರ ಇನ್ಸ್ಪೆಕ್ಟರ್ ರಾಣಾಗೆ ಆ ಸಾಧುವು ಒಬ್ಬ ಸಾಮಾನ್ಯ ನಾಗ ಸಾಧುವಲ್ಲ, ಆತನ ಬಳಿ ಅನೇಕ ದಿವ್ಯ ಶಕ್ತಿಗಳಿದ್ದಾವೆ ಎಂದು ಅರ್ಥವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.